ಹಾಯ್ ಹೇಳಲ್ವಾ? ನಿನ್ನ ಹೆಸರೇನಮ್ಮ? ಲಕ್ಷ್ಮಿ. ಮುದ್ದೆ ಹೆಸರು. ಯಾರು ನೀವು? ಅದು ನಾನು ಆಮೇಲೆ ಹೇಳ್ತೀನಿ. ಚಾಕ್ಲೇಟ್, ನಿನಗೆ ಚಾಕ್ಲೇಟ್ ಇಷ್ಟಲ್ಲ? ನಾನು ಇಲ್ಲೇ ಇರೋವಳು, ನಿನ್ನ ಫ್ರೆಂಡ್ ಅನ್ಕೊ. ಹೌದು, ನೀನು ಎಷ್ಟು ಚಿಕ್ಕ ಹುಡುಗಿ, ಈ ಥರ ಎಲ್ಲ ಕೆಲಸ ಮಾಡಬಾರ್ದಮ್ಮ. ನೀನು ಹೊರಗಡೆ ಹೋಗಿ ಆಟ ಆಡ್ಕೊ. ನಾನು ಆಟ ಆಡಿದ್ರೆ ಅಜ್ಜಿನ ಯಾರು ನೋಡ್ಕೋತಾರೆ? ಅಜ್ಜಿ ಮಲ್ಕೊಂಡಿದ್ದಾರೆ, ಏನೂ ಆಗಲ್ಲ. ನೀನು ಹೋಗಿ ಆಟ ಆಡು. ಸರಿ. ಏ ಭಾಗ್ಯ, ನೀನನ್ನ ಎಲ್ಲಿ ಎಲ್ಲಿ ಹುಡುಕಿದೆ? ನೀನು ನೋಡಿದ್ರೆ ನನ್ನ ಮನೆಗೆ ಬಂದು ಸೇರ್ಕೊಂಡಿದ್ಯಾ? ಆಗೇನೋ ಬಚಾವಾದೆ, ಈಗ ಮತ್ತೆ ನನ್ನ ಕೈಗೆ ಬಂದು ಸಿಕ್ಕಾಕೊಂಡಿದ್ಯಾ. ಈಗೇಗೆ ಬಚಾವಾಗ್ತೀಯ? ಬಚಾವಾಗೋದಕ್ಕೆ ಈ ಶಾಕುಂತಲ ಬಿಡಲ್ಲ. ಯಾರೂ ನೋಡ್ತಾ ಇಲ್ಲ, ಇದೇ ಕರೆಕ್ಟ್ ಟೈಮ್. ಇದೇನು ಲಕ್ಷ್ಮಿ, ಆಟ ಆಡು ಅಂತ ಹೇಳಿದ್ದೆ, ಇಷ್ಟು ಬೇಗ ಬಂದ್ಬಿಟ್ಟೆ? ಅದು ಅಜ್ಜಿಗೆ ಟ್ಯಾಬ್ಲೆಟ್ ನುಂಗ್ಸಿ ಊಟ ಕೊಡಕ್ಕಿತ್ತು. ಟ್ಯಾಬ್ಲೆಟ್ ನುಂಗ್ಸಿ ಊಟ ಕೊಡು. ಹಾಂ, ನೋಡ್ದಿ ಅಳಿಮಯ್ಯ, ಇದಕ್ಕೆ ಹೇಳೋದು ಯಾವ ಹೊತ್ತಲ್ಲಿ ಯಾವ ಹಾವು ಇರುತ್ತೆ ಯಾರಿಗೆ ಗೊತ್ತಿರಲ್ಲ. ತಾಯಿ ಮಗಳು ಸೇರ್ಕೊಂಡು ಎಂಥ ಶಾಕ್ ಕೊಟ್ರು ನೋಡು. ಅದು ಅಂತಿಂತ ಶಾಕ್ ಅಲ್ಲ ಕಣೋ, 1000 ವ್ಯಾಟ್ ಶಾಕ್. ನನಗೆ ನಿಜ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಇವಳು ಈ ಕೆಲಸದವಳು ಬಿಗ್ ಬ್ರೋ ತಂಗಿನ? ಎಲ್ಲ ನಿಮ್ಮಿಬ್ಬರಿಂದಾನೇ ಆಗಿದ್ದು. ನಿಮ್ಮಿಬ್ಬರನ್ನು ನಂಬಿ ನಾನು ಹಾಳಾಗೋದೆ. ಈ ಅಣ್ಣ ಅವರಿಬ್ಬರನ್ನು ಸಾಯಿಸು ಅಂತಂದ್ರೆ ಅರ್ಧಂಬರ್ಧ ಕೆಲಸ ಮಾಡಿ ದೇಶಾಂತರ ಹೋಗೋವ್ರನ್ನ ಇಲ್ಲೇ ಇರೋ ಥರ ಮಾಡ್ದ. ಇನ್ನೇನು ನಿನಗೆ ವಹಿಸಿರೋ ಕೆಲಸ ನೆಟ್ಟಿಗೆ ಮಾಡಿದೆ, ಅವರಿಬ್ಬರು ಸೀದಾ ನಮ್ಮ ಮನೆ ಬಾಗಿಲು ಬರೋ ಹಾಗೆ ಮಾಡಿದೆ. ಇದ್ರ ಎಲ್ಲ ಕ್ರೆಡಿಟು ನಿಮ್ಮಿಬ್ಬರಿಗೆ ಸೇರಬೇಕು. ಪ್ಲ್ಯಾನ್ ಮಾಡ್ತಾರಂತೆ, ಪ್ಲ್ಯಾನ್ ಮಾಡೋದೆಲ್ಲ ಇಂಥ ಕೆಲಸನೇ. ನಾಚಿಕೆ ಆಗ್ಬೇಕು ನಿಮ್ಮಿಬ್ಬರಿಗೂ. ಮಾತಾಡೋದು ಮಾತ್ರ ಚೆನ್ನಾಗಿ ಮಾತಾಡ್ತೀರಾ, ಕೈಯಲ್ಲಿ ಏನೂ ಆಗಲ್ಲ. ಮಾಮ್ ಸಾರಿ ಮಾಮ್, ಈ ಥರ ಎಲ್ಲ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಮಾಮ್? ನನಗೂ ಇದು ಶಾಕಿಂಗೆ. ನಿಜ ಇದನ್ನು ಒಪ್ಕೊಳ್ಳೋಕ್ಕೂ ನನ್ನ ಕೈಲಿ ಆಗ್ತಿಲ್ಲ. ನೀನು ಒಪ್ಪು ಬಿಡು, ಇದೇ ಸತ್ಯ. ಇದನ್ನ ನಾವು ಹೆದರಿಸಲೇಬೇಕು, ಬೇರೆ ದಾರಿನೇ ಇಲ್ಲ. ಸಿಚುವೇಶನ್ ಎದುರಿಸೋದು ಬಿಡು, ಅವ್ರು ನಮ್ಮನ್ನು ಈ ರೇಂಜ್ಗೆ ಹೆದರಿಸ್ತಾ ಇದ್ದಾರಲ್ಲ. ಸಿಸ್ಟರ್, ನಮ್ಮ ಕಾಲ್ ಬುಡದಲ್ಲೇ ಇದ್ದವರು ನಾಳೆ ಅಕಸ್ಮಾತ್ ಗೌತಮ್ ಕಣ್ಣಿದ್ದಿಟ್ಬಿಟ್ರೆ ಅದೇನ್ ಮಾಡೋದು? ಅದನ್ನ ನೆನ್ಸ್ಕೊಂಡ್ರೆ ಜೀವ ಬಾಯಿ ಬಂದಂಗಾಗುತ್ತೆ. ಅಣ್ಣ, ಈಗ ಭಯ ಪಟ್ಕೊಂಡು ಕೂತ್ಕೊಳ್ಳೋ ಸಮಯ ಅಲ್ಲ. ನಮ್ಮ ಮುಂದೆ ಹುಲಿ ಬಂದು ನಿಂತಿದೆ. ಒಂದು, ನಾವು ಅದನ್ನು ಬೇಟೆ ಆಡಬೇಕು, ಇಲ್ಲಾಂದರೆ ಅದು ನಮ್ಮನ್ನು ಬೇಟೆ ಆಡ್ಬಿಡತ್ತೆ. ನಮಗಿರೋದು ಎರಡೇ ಆಪ್ಷನ್ಸ್. ಒಂದು, ನಾವು ಅವ್ರನ್ನ ಬಲಿ ಹಾಕಬೇಕು, ಇಲ್ಲಾಂದರೆ ನಾವು ಬಲಿ ಆಗಬೇಕು. ಡೂ ಆರ್ ಡೈ ಅಂತಾರಲ್ವಾ, ಆ ಥರ ಸಿಚುವೇಶನ್ ಇದು. ಭಯ ಪಡೋದನ್ನ ಬಿಟ್ಟು ಏನು ಮಾಡಬೇಕು ಅಂತ ಯೋಚನೆ ಮಾಡು. ಮಾಮ್, ಇನ್ನು ಮೇಲೆ ಮಾಡೋದು ನೋಡೋದು ಅದೆಲ್ಲ ಏನೂ ಇಲ್ಲ. ನಮಗಿರೋ ದಾರಿ ಅಂದರೆ ಅವರಿಬ್ಬರನ್ನು ಒಂದೇ ಏಟಿಗೆ ಮುಗಿಸ್ಬೇಕು. ಇದಕ್ಕೆ ಮೇಲೆ ಅವರನ್ನು ಬದುಕೋದಕ್ಕೆ ಬಿಟ್ರೆ ನಾವು ಬದುಕೋದು ಕಷ್ಟ ಆಗುತ್ತೆ. ಅಳಿಮಯ್ಯ, ಆದ್ರೆ ಅವ್ರು ಹೆಂಗೋ ಮುಗಿಸೋದು?
ನಮ್ಮ ಕಾಲು ಬುಡದಲ್ಲೇ ಇದ್ದಾರೆ. ಹೆಚ್ಚು ಕಡಿಮೆ ಆದರೆ ನಮ್ಮ ಬುಡಕ್ಕೆ ಬಂದ್ಬಿಡ್ತಾಳಿವಯ್ಯ. ಯೋಚನೆ ಮಾಡಬೇಡ ಮಾಮ್ಸ್, ನನ್ನ ಹತ್ರ ಇದಕ್ಕೊಂದು ಒಳ್ಳೆ ಪ್ಲಾನ್ ಇದೆ. ಒಳ್ಳೆ ಪ್ಲ್ಯಾನಾ? ನನಗೆ ಕೇಳಿದ್ರೆ ಭಯ ಆಗುತ್ತಲ್ಲೋ, ಏನದು? ಯಾಕೆ ಮಾಮ್ಸ್ ಇಷ್ಟೊಂದು ಭಯ ಪಡ್ತಿದ್ಯಾ? ನಾವು ತಲೆ ತೆಗಿಯೋ ಕೆಲ್ಸಕ್ಕೆ ಕೈ ಹಾಕಿದೀವಿ ಅಂದಮೇಲೆ ತಲೆ ಕೆಡಿಸ್ಕೋಬಾರ್ದು. ಮಾಮ್ ಹೇಳ್ದಾಗೆ ಇದು ಡೂ ಆರ್ ಡೈ ಸಿಚುಯೇಷನ್. ಇನ್ನು ಮೇಲೂ ನಾವು ಸೇಫ್ ಗೇಮ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಮಾಮ್ಸ್. ಏನಿದ್ರು ಡೈರೆಕ್ಟ್ ಅಟ್ಯಾಕೆ ಮಾಡಬೇಕು. ಏನು ಮಾಡಬೇಕು ಅಂತಿದ್ಯೋ? ತುಂಬ ಸಿಂಪಲ್ ಮಾಮ್ಸ್, ಬಟ್ ವೆರಿ ಡೇಂಜರಸ್. ನಾನೇನು ಮಾಡ್ತೀನಿ ಅಂದರೆ ಬಾಂಬ್ ಬ್ಲಾಸ್ಟ್ ಮಾಡಿಸ್ತೇನೆ. ಬಟ್ ಆ ಬಾಂಬ್ ಬ್ಲಾಸ್ಟನ್ನು ಸಿಲಿಂಡರ್ ತಲೆ ಕಟ್ತೀನಿ. ಸೊ ಅದೇನು ಅನ್ಸ್ಕೊಳುತ್ತೆ? ನ್ಯಾಚುರಲ್ ಅವಘಡ, ಆಕ್ಸಿಡೆಂಟ್ ಅಂತ ಅನ್ಸ್ಕೊಳುತ್ತೆ. ಆ್ಯಂಡ್ ಅವರಿಬ್ಬರ ಕಥೆನೂ ಕಥಮ್. ಅದು ನಮ್ಮ ತಲೆಗೂ ಬರೋದಿಲ್ಲ, ಯಾರಿಗೂ ಡೌಟು ಬರೋದಿಲ್ಲ. ಏನು ಡೌಟ್ ಬರಲ್ಲ, ನಿನ್ನ ತಲೆ. ಯಾಕೆ ಮಾಮ್? ನಿನ್ನ ಕೈ ಮುಗಿತೀನಿ. ಇಂಥ ಸಾಹಸಕ್ಕೆಲ್ಲ ನಿನ್ನ ಕೈ ಹಾಕೋಕೆ ಹೋಗ್ಬೇಡ. ಬ್ಲಾಸ್ಟ್ ಮಾಡ್ತಾನಂತೆ, ಬ್ಲಾಸ್ಟ್. ಇದೇನು ದೀಪಾವಳಿ ಪಟಾಕಿನ? ನಿನ್ನ ಬುದ್ಧಿನ ಆ ಮಟ್ಟಕ್ಕೆಲ್ಲ ಖರ್ಚು ಮಾಡೋಕ್ಕೆ ಹೋಗ್ಬೇಡ. ಸುಮ್ಮನೆ ಇದ್ಬಿಡು. ನಾನು ಒಂದು ಕ್ಷಣ ಮೈ ಮರೆತು ಅವಳನ್ನ ಸಾಯಿಸಕ್ಕೆ ಹೋಗಿದ್ದೆ. ಆಮೇಲೆ ಗೊತ್ತಾಯ್ತು ಎಂಥ ದೊಡ್ಡ ತಪ್ಪು ಮಾಡೋಕ್ಕೆ ಹೊರಟಿದೆ ಅಂತ. ಆಮೇಲೆ ನಿನ್ನ ಅಣ್ಣ ಏನಾದರೂ ಎನ್ಕ್ವೈರಿ ಅಂತ ಹೊರಟ್ರೆ ನಮ್ಮ ಎಲ್ಲರ ಬಂಡವಾಳ ಹೊರಗೆ ಬರುತ್ತೆ. ಆಮೇಲೆ ತಪ್ಪಿಸ್ಕೊಳಕ್ಕೆ ಯಾವ ದಾರಿನೂ ಇರಲ್ಲ, ಎಲ್ಲ ದಾರಿ ಬಂದಾಗಿರತ್ತೆ. ಜೈಲ್ ದಾರಿ ಒಂದು ಬಿಟ್ಟು ಸೀದಾ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್. ಇದೆಲ್ಲ ಬೇಕಾಳಿವಯ್ಯ. ನಾವೀಗ ಯಾವ ಅಪಾಯನೂ ಆಗದಿರೋ ಥರ ಉಪಾಯ ಮಾಡ್ಬೇಕು ಕಣೋ. ಉಪಾಯವಾಗಿ ಅವರನ್ನ ಈ ಮನೆಯಿಂದ ಆಚೆ ತಳ್ಳಬೇಕು. ಕೋಲು ಮುರಿಬಾರ್ದು, ಹಾವು ಸಾಯಬಾರ್ದು ಅಂತಾರಲ್ಲ, ಆ ಥರ ಅವ್ರನ್ನ ಈ ಮನೆಯಿಂದ ಆಚೆ ಹಾಕ್ಬೇಕು. ಅವ್ರು ಆಚೆ ಬಂದ ಮೇಲೆ ಅವ್ರನ್ನ ಡೈರೆಕ್ಟಾಗಿ ಮೇಲೆ ಪಾರ್ಸಲ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಕಾಂಪೌಂಡ್ ಒಳಗಡೆ ಆ ಕೆಲಸಕ್ಕೆ ಕೈ ಹಾಕಬಾರ್ದು. ಹೇಗೆ ಮಾಮ್ಸ್ ಆಚೆ ಕಳಿಸ್ತೀಯ ಅವ್ರನ್ನ? ಈ ವಿಷಯ ಗೊತ್ತಾದಾಗಿಂದ ನನ್ನ ತಲೆ ಗೊಬ್ಬರ ಆಗ್ತಿದೆ. ಇಷ್ಟೆಲ್ಲ ಕಷ್ಟಪಡ್ತಿರೋದು ಏನಕ್ಕೆ ಮಾಮ್ಸ್ ನಾವು? ಆಸ್ತಿಗೋಸ್ಕರ. ಆಲ್ರೆಡಿ ಆಸ್ತಿಲಿ 5 ಪಾಲಾಗಿದೆ, ಜೊತೆಗೆ ಇನ್ನೂ ಒಂದು ಎಕ್ಸ್ಟ್ರಾ ಪಾಲ. ಒಂದೊಂದು ಪಾಲು 1000 ಕೋಟಿ ತಗುತ್ತೆ. ಆದ್ರೆ ಭಾಗ್ಯಂಗಾಗ್ಲಿ ಅವಳ ಮಗಳಿಗಾಗ್ಲಿ ಬೀಡಿ ಗಾಸು ಸಿಗಬಾರ್ದು. ಇಡೀ ಆಸ್ತಿ ನಮಗೆ ಮಾತ್ರ ಸಿಗ್ಬೇಕು, ಅಂಡ್ ನಮಗೆ ಸಿಗ್ಬೇಕು. ಡೋಂಟ್ ವರಿ ಜೈ, ಈ ಆಸ್ತಿ ಯಾವತ್ತಿದ್ರೂ ನನ್ನ ಮಕ್ಕಳಿಗೆ ಸೇರೋದು. ಈಗ ನಾವು ಅವ್ರ ಮೇಲೆ ಫೋಕಸ್ ಮಾಡೋಣ. ನಮ್ಮ ಫೋಕಸ್ ಎಲ್ಲ ಅವ್ರನ್ನ ಇಲ್ಲಿಂದ ಆಚೆ ಹಾಕೋದ್ರಲ್ಲಿರಬೇಕು. ನೀವು ಯಾರೂ ಯೋಚನೆ ಮಾಡಬೇಡಿ. ಈ ಸಲ ಅಕ್ಕಾಡಕ್ಕೆ ನಾನೇ ಹೇಳಿದ್ದೀನಿ. ಅವ್ರನ್ನ ಇಲ್ಲಿಂದ ಓಡಿಸೋ ಕೆಲಸ ನನ್ನ ಹೆಗಲ ಮೇಲೆ ಹಾಕೋತೀನಿ. ಅದಕ್ಕೇನು ಮಾಡಬೇಕು ಅಂತ ನನಗೆ ಗೊತ್ತು. ಮಾಡೇ ಮಾಡ್ತೀನಿ. ಏನ್ ಗೊತ್ತಾ, ಇವತ್ತು ನಿನ್ನ ನೋಡೋದಕ್ಕೆ ಅತ್ಗೆ ಬಂದಿದ್ರಮ್ಮ. ಆದ್ರೆ ಏನ್ ಮಾಡೋದು, ಈ ಭಾಗ್ಯ ಮುಖ ನೋಡೋ ಭಾಗ್ಯ ಅವ್ರಿಗಿರ್ಲಿಲ್ಲ ಅನ್ಸುತ್ತೆ. ನೀನ್ ಮಲ್ಗಿದ ಸಮಯದಲ್ಲಿ ಬಂದಿದ್ದಾರೆ ಪಾಪ. ನಾನು ಎಬ್ಬಿಸ್ತೀನಿ ಅಂತ ಹೇಳ್ದೆ ಅಮ್ಮ, ಆದ್ರೆ ಅವರು ಬೇಡ ಅಂತ ಹೇಳಿದ್ರು. ಮಲ್ಗಿದ್ದವ್ರನ್ನ ಎಬ್ಬಿಸ್ಬಾರ್ದು, ಆಮೇಲೆ ನಾನೇ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನೀನ್ ಇವಾಗ ಒಂಥರ ಗಣ್ಯ ವ್ಯಕ್ತಿ ಆಗಿದ್ಯಾ ಅಮ್ಮ. ನಿನ್ನ ನೋಡ್ಬೇಕು ಅಂದ್ರು ಈಗ ಅವ್ರು ಟೈಮ್ ನೋಡ್ಕೊಂಡ್ ಬರ್ಬೇಕು. ಅಮ್ಮ, ಇವತ್ತು ಇನ್ನೊಬ್ರು ನಮ್ಮ ಮನೆಗ್ ಬಂದಿದ್ರು. ಇನ್ನೊಬ್ರುನ? ಯಾರು? ಇಷ್ಟಿಷ್ಟು ಸರ ಹಾಕೊಂಡ್ ಬಂದಿದ್ರು, ದಪ್ಪಕ್ಕಿದ್ರು, ಬೆಲ್ಲಕ್ಕಿದ್ರು. ಅವ್ರು ಬಂದಿದ್ರು. ದಪ್ಪಕ್ಕೆ ಸರ ಹಾಕೊಂಡಿದ್ರ? ಓ, ಅಣ್ಣನವ್ರ ಅಮ್ಮ ಬಂದಿದ್ರಾ? ನಂಗ್ ಗೊತ್ತಿಲ್ಲ, ಅವರೇ ಇರ್ಬೇಕು. ನಿಜವಾಗ್ಲೂನಾ? ಅವ್ರು ಇಲ್ಲಿಗೆ ಬಂದಿದ್ರಾ? ನಂಗೆ ಯಾಕೋ ಅವ್ರು ಬಂದಿರ್ಲಿಕ್ಕಿಲ್ಲ ಅಂತ ಅನ್ಸ್ತಿದೆ. ಅದ್ಗೆ ಬಂದಿರ್ಬೋದೇನೋ, ನಿನಗ್ ಗೊತ್ತಾಗಿಲ್ಲ ಅಷ್ಟೇ. ಅದಕ್ಕೆ ಬೆಳಗ್ಗೆ ಬಂದಿದಾಗ ಹೇಳಿದ್ರು ಇನ್ನೊಂದ್ಸತಿ ಬಂದು ಅಮ್ಮನ್ ನೋಡ್ಕೊಂಡು ಹೋಗ್ತೀನಿ ಅಂತ. ಅವರೇ ಬಂದಿರ್ಬೇಕೇನೋ. ಹೋಗಮ್ಮ ನೀನು. ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತೀಯ. ನನ್ಗೆಲ್ಲ ಗೊತ್ತಾಗುತ್ತೆ. ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ
ಹೇಳು. ನಿಜ, ಆಂಟಿ ಎಲ್ಲ ಬಂದಿದ್ದು ಇನ್ನೊಬ್ರು. ನಂಗೆ ಯಾಕೋ ಅದ್ಗೆ ಅಂತ ಅನ್ಸ್ತಿದೆ ಕಂದ. ಒಂದ್ ನಿಮಿಷ ಕಂದ, ಬಂದೆ. ಹಲೋ. ಇಷ್ಟು ದಿವಸ ಅವ್ರ ಮನೆಯಲ್ಲಿದ್ದು ಅವ್ರು ಹೇಳೋ ಕೆಲಸನ ಮಾಡ್ತಾ ಇದ್ದೆ. ಈಗ ನನ್ನ ಕೆಲಸ ಮಾಡಬೇಕಾಗಿದೆ. ಆ ಸಮಯ ಈಗ ಬಂದು ಮತ್ತೆ ತಾನೆ. ಮಾಡ್ತೀನಿ. ಗಾಡ್, ಈಗ ನೀನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಇಂಪಾರ್ಟೆಂಟ್ ಫೈಲ್ ಇದೆ, ಹೈವೇ ಪ್ರಾಜೆಕ್ಟ್ ಫೈಲ್. ಅವನ ರೂಮಲ್ಲಿ ಇದೆ. ಅದರ ಫೋಟೋ ತೆಗೆದು ನನಗೆ ಕಳಿಸು. ನಂಗೆ ಯಾಕೋ ಇದು ತಪ್ಪು ಅಂತ ಅನಿಸ್ತಿದೆ. ಅವ್ರ ಪಾಪ ತುಂಬಾನೇ ಒಳ್ಳೆಯವರು. ಒಳ್ಳೆಯವ್ರಿಗೆ ಈ ತರ ಮಾಡೋದು ಸರಿಯಲ್ಲ. ದೇವ್ರ ಮೆಚ್ಚಲ್ಲ ಅಲ್ವಾ? ಅವ್ರು ನಿನ್ಗೆ ಒಳ್ಳೆಯವರಾಗಿರ್ಬೋದು, ಆದ್ರೆ ನನಗವ್ರು ಕೆಟ್ಟವ್ರು. ನಾನು ನಿನ್ನ ಪಾಲಿ ಒಳ್ಳೆಯವಂತಾನೆ. ನಾನೆಷ್ಟು ಸಹಾಯ ಮಾಡಿದ್ದೀನಿ ಅಂತ ಗೊತ್ತಲ್ವ ನಿನಗೆ? ನನ್ನ ಋಣ ನಿನ್ನ ಮೇಲಿದೆ. ಅದನ್ನು ಮರ್ತ್ಬಿಟ್ರೆ ದೇವ್ರ ಮೆಚ್ತಾನ? ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹೌದು, ನೀವು ಸಹಾಯ ಮಾಡಿದೀರಾ, ಆದ್ರೆ ಅದನ್ನೆಲ್ಲ ನೀನು ಹೇಳ್ಬೇಡ. ಆಗುತ್ತೋ ಇಲ್ವೋ ಅಷ್ಟೇ ಹೇಳು. ಆಗೋದಿಲ್ಲ ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಗೊತ್ತು ತಾನೆ. ನಿನ್ನ ಮಗಳ ಜೀವನ, ನಿನ್ನ ತಾಯಿಯ ಜೀವ ಎರಡು ನನ್ನ ಕೈನಲ್ಲಿದೆ. ಹೇಳು, ಏನ್ ಮಾಡ್ತೀಯ? ಹಾ, ನೀವ್ ಹೇಳ್ದಂಗೆ ಮಾಡ್ತೀನಿ. ಆದ್ರೆ ನನ್ ಫೋಟೋ ಹೆಂಗ್ ತೆಗಿಲಿ? ಫೋಟೋ ತೆಗೆದಾಗ ನನ್ನ ಹತ್ರ ಆ ಥರ ಫೋನ್ ಇಲ್ವಲ್ಲ. ಅದ್ರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ. ಬೆಳಿಗ್ಗೆ ಹೊಸ ಫೋನ್ ಒಂದು ನಿನ್ನ ಕೈ ಸೇರುತ್ತೆ. ನಾನು ಹೇಳೋ ಫೈಲ್ ಫೋಟೋ ತೆಗೆದು ನನಗೆ ಕಳಿಸು, ಅಷ್ಟು ಸಾಕು. ಅಂದಾಗೆ ಓದಿ ಬರೆಯೋದಕ್ಕೆ ಮಾಡೋದಕ್ಕೆ ಬರುತ್ತಾನೆ? ತಕ್ಕ ಮಟ್ಟಿಗೆ ಬರುತ್ತೆ. ಅಷ್ಟು ಸಾಕು ಬಿಡು, ನಡೆಯುತ್ತೆ. ಗೊತ್ತಾಗದೆ ಹೋದ್ರೆ ಹೇಗೂ ಕಾಲ್ ಮಾಡ್ತೀಯಲ್ಲ. ಹಾ, ಮಾಡ್ತೀನಿ. ಸರಿ, ಆದಷ್ಟು ಬೇಗ ಈ ಕೆಲಸ ಮುಗಿಸು. ಯಾವುದೇ ಕಾರಣಕ್ಕೂ ಅನುಮಾನ ಬರಬಾರ್ದು. ಮೈಯೆಲ್ಲ ಕಣ್ಣಾಗಿರೋ. ಮಾತಿಗೆ ತಪ್ಪಿದ್ರೆ ಗೊತ್ತಲ್ಲ ಪರಿಣಾಮ ಏನಾಗುತ್ತೆ ಅಂತ. ಗೊತ್ತು. ಸರಿ, ಇಡು ಫೋನ್. ಗೌತಮರೇ, ನಾನು ನಿಮ್ಗೇನೋ ಹೇಳಬೇಕು. ಹೇಳಿ. ಅದು ನಿನ್ನೆ ಆ್ಯನಿವರ್ಸರಿ ಸೆಲೆಬ್ರೇಷನಲ್ಲಿ ನೀವು ನನ್ನ ಬಗ್ಗೆ ಅಷ್ಟೆಲ್ಲ ಹೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೂ ನಿಮ್ಮ ಬಗ್ಗೆ ಹೇಳಬೇಕು ಅಂತಿದೆ, ಹೇಳ? ಗುಡ್. ಈಗ ನನ್ನ ಬಗ್ಗೆ ಹೇಳಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ, ನಿನ್ನೇನೋ ಹೇಳಬೇಕು ಅಂತಿತ್ತು, ಆದರೆ ನಿಮ್ಮ ಮಾತು ಕೇಳಿ ನಾನು ತುಂಬಾ ಎಮೋಷನಲ್ ಆಗ್ಬಿಟ್ಟಿದೆ. ಅದಕ್ಕೆ ಈಗ ಓಕೆನಾ? ಆಗ್ಬೋದು. ಬಟ್ ಏನು ಗೊತ್ತಾ, ಅವತ್ತು ನಾನು ಸ್ಪೀಚ್ ಮಾಡಿದಾಗ ನನ್ನ ಹುರಿದುಂಬ್ಸೋಕ್ಕೆ, ಚಪ್ಪಾಳೆ ಹೊಡಿಯೋಕ್ಕೆ ಆನಂದ ಆಯಿತಾ, ಅಪರ್ಣ ಆಯಿತು. ಇವತ್ತು ಅವ್ರು ಯಾರೂ ಇಲ್ಲ, ನಾನೊಬ್ಬನೇ. ಇಟ್ಸ್ ಓಕೆ. ಅವರಿಬ್ಬರು ಪರವಾಗಿ ನಾನೇ ಚಪ್ಪಾಳೆ ತಟ್ತೀನಿ, ನಾನೇ ಚೇರ್ ಲೀಡರ್ ಆಗ್ಬಿಡ್ತೀನಿ. ಹೇಳಿ. ಅಯ್ಯೋ, ಹೇಳೋದು ತುಂಬಾ ಇತ್ತು. ನೀವು ಶುರು ಮಾಡಿ ಅಂತ ಹೇಳಿದ್ರಲ್ಲ, ಎಲ್ಲನೂ ಮರ್ತೋಯ್ತು. ಇರಿ ಒಂದು ನಿಮಿಷ, ನಾನೆಲ್ಲ ನೆನ್ಪು ಮಾಡ್ಕೋತೀನಿ. ಬೇಡ ಬೇಡ ಬೇಡ. ನೋಡಿ, ನೆನ್ಪು ಮಾಡ್ಕೊಂಡು ಹೇಳಿದ್ರೆ ಒಂಥರ ಸ್ಕ್ರಿಪ್ಟೆಡ್ ಅನ್ಸುತ್ತೆ, ಡೈಲಾಗ್ ಹೇಳ್ದಂಗೆ ಅನ್ಸುತ್ತೆ. ಸುಮ್ಮನೆ ಹಾಗೆ ನನ್ನ ಮುಖ ನೋಡಿಕೊಂಡು ನೇರವಾಗಿ ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಹೇಳಿ. ಮನಸ್ಸಿನ ಮಾತನ್ನ ಮನಸಾರೆ ಆಡ್ಬಿಡಿ. ಕಮಾನ್. ಮನಸ್ಸಿನ ಮಾತನ್ನ ಮನಸಾರೆ ಹೇಳ್ಬಿಡ್ಲಾ? ಹಾಂ, ಓಕೆ, ದೆನ್ ಲೆಟ್ ಮೀ ಸ್ಟಾರ್ಟ್. ಗೌತಮ್ ಅವರೇ, ನೀವು ಬೆಣ್ಣೆ ಮುದ್ದೆ ಇದ್ದಂಗಿದ್ದೀರಾ. ಬರೀ ಬೆಣ್ಣೆ ಮುದ್ದೆ ಅಷ್ಟೇ ಅಲ್ಲ, ಗುಲ್ಕಂತ ಆ್ಯಡ್ ಮಾಡಿರೋ ಬೆಣ್ಣೆ ಮುದ್ದೆ ಥರ ಕೆಂಪುಗೆ ಬೆಳ್ಳಿಗೆ ತುಂಬಾನೇ ಮುದ್ದಾಗಿದ್ದೀರ. ನೋಡ್ತಿದ್ದಂಗೆ ಮುದ್ದು ಮಾಡ್ಬೇಕು ಅನ್ಸುತ್ತೆ. ನೀವು ತುಂಬಾನೇ ಕ್ಯೂಟ್ ಆಗಿದ್ದೀರಾ ನೀವು. ಇನ್ಫ್ಯಾಕ್ಟ್ ಕಂಪ್ಲೀಟ್ ಮ್ಯಾನ್ ಅಂತಾರಲ್ಲ, ಹಾಗೇನೆ ನೀವು. ನಿಜವಾಗ್ಲೂ ನಿಮ್ಮಂಥವ್ರು ಸಿಗ್ಬೇಕು ಅಂತ ಎಲ್ಲ ಹೆಣ್ಮಕ್ಳು ಕನ್ಸು ಕಾಣ್ತಿರ್ತಾರೆ. ತುಂಬಾನೇ ಅದೃಷ್ಟವಂತೆ ನಾನು. ನನ್ನ ವಿಷಯದಲ್ಲಿ ಆ ಕನ್ಸು ನನ್ಸಾಗೋಯ್ತು. ಈ ಅದೃಷ್ಟ ಎಲ್ರಿಗೂ ಸಿಗಲ್ಲ. ನಿಜವಾಗ್ಲೂ ಗೌತಮ್ ಅವರೇ, ನಿಮ್ಮನ್ನು ಪಡೆಯೋದಕ್ಕೆ ನಾನು ಎಷ್ಟು ಲಕ್ಕಿ ಅಂದರೆ ಅದನ್ನ ಮಾತಲ್ಲಿ ಹೇಳೋದಕ್ಕಾಗಲ್ಲ. ನಿಮ್ಮ ಸೈಜ್ ಸ್ವಲ್ಪ ದೊಡ್ಡದಿರಬಹುದು, ಆದರೆ ರಿಯಾಲಿಟಿಯಲ್ಲಿ ಪುಟ್ಟ ಮಗು, ಮೀಸೆ ಇಟ್ಕೊಂಡಿರೋ ಮಗು. ಸರಿ.
ಅಷ್ಟೇನಾ? ಇನ್ನೂ ಇದೆಯಾ? ಇಲ್ಲ, ಇನ್ನೂ ಇದೆ. ಓ, ಹೇಳಿ. ಹೇಳ್ತಾರಲ್ವಾ, ದೇವ್ರು ಎಲ್ರಿಗೂ ಎಲ್ಲಾನು ಕೊಡಲ್ಲ ಅಂತ. ದುಡ್ಡು ಕೊಟ್ರೆ ಗುಣ ಕೊಡಲ್ಲ, ಗುಣ ಕೊಟ್ರೆ ರೂಪ ಕೊಡಲ್ಲ. ಆದ್ರೆ ನಿಮ್ ವಿಷಯದಲ್ಲಿ ಆ ದೇವ್ರು ತುಂಬಾನೇ ಉದಾರಿ. ದುಡ್ಡು ಜೊತೆಗೆ ವಿಶಾಲವಾದ ಮನಸ್ಸು ಕೊಟ್ಟಿದ್ದಾನೆ, ಕ್ಯಾಪ್ಟಿವೇಟಿಂಗ್ ಲುಕ್ಸ್ ಕೊಟ್ಟಿದ್ದಾನೆ. ಅಪರೂಪದ ಕಾಂಬಿನೇಷನ್ ನೀವು. ನಿಮ್ ಗುಣದ ಮುಂದೆ ನಿಮ್ ಶ್ರೀಮಂತಿಗೆನೂ ಚಿಕ್ಕದನ್ಸುತ್ತೆ. ಅಷ್ಟು ಗ್ರೇಟ್ ನೀವು, ಗ್ರೇಟೆಸ್ಟ್ ನೀವು. ಇನ್ಫ್ಯಾಕ್ಟ್ ಎಲ್ಲ ಹೊಗಳಿಕೆಗೆ ಎಲಿಜಿಬಲ್ ಆಗ್ತೀರಾ ನೀವು, ಗೊತ್ತಾ? ಇನ್ಫ್ಯಾಕ್ಟ್ ನಿಮ್ಮನ್ನ ಹೊಗಳಿದ್ರೆ ಅದು ಹೊಗಳಿಕೆ ಅಂತ ಅನ್ಸಲ್ಲ, ಬಿಕಾಸ್ ನೀವಿರೋದೇ ಹಾಗೆ. ಇಟ್ಸ್ ಫ್ಯಾಕ್ಟ್. ನಿಜವಾಗ್ಲೂ ಗೌತಮರ್, ರೋಲ್ ಮಾಡೆಲ್ ನೀವು. ನಾನು ಶ್ರೀರಾಮಚಂದ್ರನ ನೋಡಿಲ್ಲ, ಆದ್ರೆ ನಿಮ್ಮನ್ನ ನೋಡಿದಾಗೆಲ್ಲ ಅನ್ಸುತ್ತೆ ನನ್ನ ಗಂಡ ಶ್ರೀರಾಮಚಂದ್ರ. ನಿಮ್ಮನ್ನ ಗಂಡನ ಪಡೆಯೋದಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೀನಿ ಗೌತಮರ್. ನಿಮ್ಮ ಹೆಂಡತಿಯಾಗಿರೋದಕ್ಕೆ ನನಗೆ ತುಂಬಾನೇ ಖುಷಿ ಇದೆ. ಐ ಆಮ್ ವೆರಿ ಲಕ್ಕಿ. ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನ. ಥ್ಯಾಂಕ್ ಯು. ನನ್ನ ಬಗ್ಗೆ ಇಷ್ಟೊಂದು ವಿಷಯ ಕೇಳಿ ನನಗೆ ಭಾಳ ಖುಷಿ ಆಯ್ತು. ಆ್ಯಕ್ಚುಲಿ ಇನ್ನೂ ತುಂಬ ಇದೆ ಹೇಳಬೇಕು ಅಂತ. ಹಾಂ, ಬಟ್ ಏನೋ ಗೊತ್ತಿಲ್ಲ, ನೀವು ಇಲ್ಲೇ ಇದ್ದೀರಲ್ಲ, ಒಂಥರ ಮುಜುಗರ ಆಗ್ತಿದೆ. ನಾನೊಂದು ಕೆಲಸ ಮಾಡ್ತೀನಿ, ನಾನು ಒಬ್ಬಳೇ ಇದ್ದಾಗ ನನ್ನ ಮನಸ್ಸಲ್ಲಿರೋದನ್ನ ಎಲ್ಲ ರೆಕಾರ್ಡ್ ಮಾಡ್ತೀನಿ, ನೀವು ಆಮೇಲೆ ಅದನ್ನು ಕೇಳಿಸ್ಕೊಳ್ಳಿ. ಚೆನ್ನಾಗಿದೆ ಐಡಿಯಾ. ಒಂದು ಕೆಲಸ ಮಾಡಿ, ನಿಮ್ಗೆ ಏನು ಅನ್ಸುತ್ತಲ್ಲ ಅದನ್ನು ನೀವು ರೆಕಾರ್ಡ್ ಮಾಡಿ. ನನಗೆ ನಿಮ್ಮ ಬಗ್ಗೆ ಏನು ಅನ್ಸುತ್ತಲ್ಲ ನಾನು ಅದನ್ನು ರೆಕಾರ್ಡ್ ಮಾಡ್ತೀನಿ. ಫ್ರೀ ಇದ್ದಾಗ ಇಬ್ಬರು ಕೂತ್ಕೊಂಡು ಕೇಳೋಣ. ಓಕೆ? ಡೀಲ್. ಮಲ್ಕೊಳ್ಳೋಣ, ಲೇಟ್ ಆಯ್ತು. ಹಾಂ, ಮಲ್ಕೊಳ್ಳಿ. ನಾನು ಇಷ್ಟೆಲ್ಲ ಹೇಳಿದೆ, ಮಲ್ಕೊಳ್ಳೋಣ ಅಂತ. ಮಾಮ್ಸ್, ಯಾಕೆ ಏನಾಯ್ತು? ಈ ಟೆನ್ಷನ್ ಮಧ್ಯೆ ಸುಡುಗಾಡು ಸೊಳ್ಳೆ ಬೇರೆ ನನ್ನೇ ಹುಡ್ಕೊಂಬಂದು ಕಚ್ಚುತ್ತೆ. ಇಲ್ಲಿ ಕೂತ್ಕೊಂಡು ತೂ ಕೂರ್ಸಿದ್ರೆ ಇನ್ನೇನಾಗುತ್ತೆ? ಹೋಗಿ ಮಲ್ಕೋಬೇಕು ತಾನೆ, ನಿದ್ದೆ ಬರ್ತಿಲ್ವಾ? ಈ ಆತಂಕ ಭಯದ ಮಧ್ಯ ನಿದ್ದೆ ಕಣ್ಣತ್ರ ಸುಳಿಯುತ್ತೇನೋ. ಅಲ್ಲಾಳಿಮಯ್ಯ, ಪ್ರಶ್ನೆ ಕೇಳಬೇಕು ಅಂತ ಬಾಯಿ ಬಂದಂಗೆ ಪ್ರಶ್ನೆ ಕೇಳ್ತೀಯಲ್ಲ, ನಿನಗೆ ನಿದ್ದೆ ಬಂದಿಲ್ವಾ? ನೀನೆಂತ ಬೈಕ್ ಬಂದು ಪ್ರಶ್ನೆ ಕೇಳ್ತಾ ಇದೀಯಾ? ನಿಂದೆ ಡೈಲಾಗ್ ಕಾಪಿ ಪೇಸ್ಟ್. ಬೇಕಿತ್ತ ನನಗೆ ಪೋಲ್ ಕೊಟ್ಟು ಹೊಡ್ಕೊಳ್ಳು. ಸಿಸ್ಟರ್, ಮಧ್ಯ ಬೇಸಿಗೆಯಲ್ಲಿ ಮಳೆ ಬಂದಂಗೆ ಬಂದೆ. ನೀನು ಬಂದದ್ರಿಂದ ಜೀವಕ್ಕೆ ಸ್ವಲ್ಪ ಹಾಯ್ ಅನ್ನಿಸ್ತು. ಎಷ್ಟೊತ್ತಲ್ಲಿ ನೀವಿಬ್ರು ಇಲ್ಲೇನು ಮಾಡ್ತಿದ್ದೀರಾ? ಏನು ಮಾಡ್ತಾ ಇಲ್ಲ ಸಿಸ್ಟರ್, ಆದ್ರೆ ಮುಂದೇನು ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೆ. ನಮ್ಗಾಗ್ತಿರೋ ಆತಂಕದಲ್ಲಿ ನಿದ್ರೆ ಕಣ್ಣತ್ರನೂ ಸುಳಿತಾ ಇಲ್ಲ ಸಿಸ್ಟರ್. ಆ ಭಾಗ್ಯ ಈ ಭಾಗ್ಯ ಅಂತ ಬದುಕಲ್ಲಿ ಎಷ್ಟೋ ಜನ ಭಾಗ್ಯವಂತರಾಗ್ಬಿಟ್ರು, ಆದ್ರೆ ನಮ್ಮ ಭಾಗ್ಯ ಮಾತ್ರ ದೌರ್ಭಾಗ್ಯವಾಗಿ ಕಾಡ್ತಾ ಇದೆಯಲ್ಲ ಸಿಸ್ಟರ್. ನಮ್ಮನ್ನ ಏನು ಮಾಡಲಿ? ಯೋಚನೆ ಮಾಡಬೇಡಣ್ಣ, ಈ ನಿನ್ನ ಭಯ ಟೆಂಪ್ರರಿ ಅಷ್ಟೇ. ಯಾಕೆಂದರೆ ಅವಳನ್ನ ಆಚೆ ಹಾಕೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು ಹೇಳಿ ಸಿಸ್ಟರ್? ನನ್ನ ರೂಮಲ್ಲಿ ಲಾಕರ್ ಇದೆ, ಅದನ್ನು ಓಪನ್ ಮಾಡಿ ಅದರಲ್ಲಿ ಒಂದು ವಜ್ರದ ಹಾರ ಇದೆ, ಅದನ್ನ ಎತ್ಕೊಂಡು ಮಾಡ್ಬಿಡೋದ? ಅಣ್ಣ, ಸಾರಿ, ಕಂಟಿನ್ಯೂ ಮಾಡ್ತಿದ್ದೆ. ಅದನ್ನ ತಗೊಂಡು ಏನು ಮಾಡಲಿ? ಅದನ್ನು ತಗೊಂಡು ಹೋಗಿ ಆ ಸುಧಾ ಇದ್ದಾಳಲ್ಲ ಅವಳ ಮನೇಲಿ ಇಡು. ಉಪವಾಸ ಇರೋರಿಗೆ ತಂಗ್ಳನ್ನೂ ಮೃಷ್ಟಾನ್ನ ಥರ ಕಾಣಿಸುತ್ತೆ. ಅದರಲ್ಲೂ ವಜ್ರದ ಹಾರ ಕಣ್ಣಿಗೆ ಬಿದ್ದರೆ ಸುಮ್ಮನೆ ಇರ್ತಾಳ, ಎತ್ತಿಟ್ಕೋತಾಳೆ. ಬಣ್ಣ ಬಣ್ಣದ ಕನ್ಸನ್ನು ಕಾಣೋದಕ್ಕೆ ಶುರು ಮಾಡ್ತಾಳೆ. ಆಗ ನಾವೇನು ಮಾಡ್ತೀವಿ ಅಂದರೆ ಕಳೆದೋಗಿರೋ ಹಾರ ಅವಳ ಮನೇಲಿ ಇರ್ಬೋದು ಅಂತ ನಾವು ಡೌಟ್ ಪಡ್ತೀವಿ. ಮುಂದಕ್ಕೆ ಏನಾಗುತ್ತೆ ಅಂತ ನಾನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ ಅಲ್ವಾ? ವಾಟ್ ಅ ಶಾಟ್ ಮಾಮ್. ಔಟ್ ಆಫ್ ದಿ ಗ್ರೌಂಡ್, ಔಟ್ ಆಫ್ ದಿ ಸೈಟ್ ಅನ್ನೋ ಥರ ಅವಳ ಪರಿಸ್ಥಿತಿ. ಅಪ್ಪ, ನೋ ಸಾರಿ, ಅಯ್ಯೋ ಪಾಪ. ಗೌತಮ್ ಏನು ಬೇಕಾದರೂ ಸಹಿಸ್ಕೋತಾನೆ, ಆದರೆ ನಂಬಿಕೆ ದ್ರೋಹ ಮಾತ್ರ ಸಹಿಸ್ಕೊಳ್ಳಲ್ಲ. ಅವನು ಎಷ್ಟು ಒಳ್ಳೆಯವನು ಅಷ್ಟೇ ಕೆಟ್ಟವನಾಗ್ಬಿಡ್ತಾನೆ. ನಂಬಿಕೆ ದ್ರೋಹ ಮಾಡೋರನ್ನ ಅವನು ಯಾವತ್ತೂ ಕ್ಷಮಿಸಲ್ಲ. ಸೊ ಇದೇ ಬೆಸ್ಟ್ ಐಡಿಯಾ. ಗೌತಮ್ಗೆ ಅವಳ ಮೇಲಿರೋ ನಂಬಿಕೆಗೆ
ಕೊಳ್ಳಿ ಇಡೋದಕ್ಕೆ. ಆ ನಂಬಿಕೆ ಸುಟ್ಟು ಬೂದಿ ಆಗ್ಬಿಡುತ್ತೆ. ಅಷ್ಟಾದ್ಮೇಲೆ ಮಿಕ್ಕಿದನ್ನ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಇಟ್ಸ್ ಅಂಡರ್ಸ್ಟುಡ್. ಕೇಲ್ ಕತ್ತಂ ನಾಟಕ್ ಬಂದ್. ಭಾಗ್ಯ ಮತ್ತು ಅವಳ ಮಗಳು ಇನ್ನು ಮುಂದೆ ನೆನಪು ಮಾತ್ರ. ಅವರಿಬ್ಬರು ಚಿರನಿದ್ರೆಗೆ ಜಾರಿದ್ದಾರೆ ಎಂದು ತಿಳಿಸಲು ವಿಷಾದಿಸುತ್ತೇವೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅಲ್ವಾ ಅಳಿವಯ್ಯ? ಒಂದು ಇಂಪಾರ್ಟೆಂಟ್ ಫೈಲ್ ಇದೆ, ಹೈವೇ ಪ್ರಾಜೆಕ್ಟ್ ಫೈಲ್. ಅದರ ಫೋಟೋ ತೆಗೆದು ನನಗೆ ಕಳಿಸು. ಛೇ, ಎಂಥ ಕೆಲಸ ಮಾಡಕ್ಕೆ ಹೊರಟಿದ್ದೀನಿ. ನಾನು ಇದನ್ನು ಮಾಡಿಲ್ಲ ಅಂದರೆ ಅಮ್ಮಂಗೂ ಪುಟ್ಟಿಗೂ ಏನಾದರೂ ತೊಂದರೆ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಬಾರ್ದು ಅಂದರೆ ನನಗೆ ಕೊಟ್ಟಿರೋ ಕೆಲಸನ ಮಾಡಲೇಬೇಕು. ದೇವ್ರೆ, ಯಾಕಪ್ಪ ಇಂಥ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ತಿದೀಯಾ? ಒಬ್ರನ್ನ ಉಳಿಸ್ಕೊಳ್ಳೋದಕ್ಕೆ ಇನ್ನೊಬ್ರಿಗೆ ಮೋಸ ಮಾಡಬೇಕಾ? ಅವ್ರ ನಂಬಿಕೆನ ಸಾಯಿಸ್ಬೇಕಾ? ಇದು ಯಾವ ನ್ಯಾಯ ದೇವ್ರೆ? ಯಾಕೆ ನನಗೆ ಈ ರೀತಿ ಪರೀಕ್ಷೆ ಮಾಡ್ತಿದ್ಯಾ? ನಾನು ಏನು ಮಾಡಲಿ? ಇಲ್ಲ, ಇರೋಕ್ಕೆ ಸಾಧ್ಯ ಇಲ್ಲ. ನೋ 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 ನಾನು ಹಂಗೆಲ್ಲ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಐ ಸ್ಪೋಕ್ ಟು ಮೆಹತಾ ಆಲ್ಸೋ. ಇಲ್ಲ, ನನ್ನ ಹತ್ರ ಸಾಫ್ಟ್ ಕಾಪಿ ಇದೆ, ಹಾರ್ಡ್ ಕಾಪಿ ಇಲ್ಲ. ಫ್ಲೈಓವರ್ ತಾನೆ? ಹೈವೇ ಪ್ರಾಜೆಕ್ಟ್ ಫೈಲ್. ಅದರ ಫೋಟೋ ತೆಗೆದು ನನಗೆ ಕಳಿಸು.